ಬೃಂದಾವನ ಸೀರಿಯಲ್. ಆಕಾಶ್ಗೆ ಪುಷ್ಪ ಮೇಲೆ ಒಲವು. ಗೆಳೆಯ ಆಡಿದ ಮಾತೆ ಸರಿ. ಪುಷ್ಪಳನ್ನು ಪ್ರೀತಿಸಿದಷ್ಟೇ ಸಾಲದು. ಆಕಾಶ್ ಅದನ್ನು ಬಾಯ್ಬಿಟ್ಟು ಹೇಳಬೇಕು ಎಂದು ಅವನ ಗೆಳೆಯ ಹೇಳುತ್ತಾ ಇದ್ದಾನೆ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಆಕಾಶ್ ಆಡಿದ ಮಾತಿನಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಅವನು ಆಡಿದ ಒಂದೊಂದು ಮಾತು ಕೂಡ ಚಪ್ಪಲಿನ ಬಟ್ಟೆಯಲ್ಲಿ ಸುತ್ತುಕೊಂಡು ಚಟಪಟ ಅಂತ ಹೊಡೆದ ಹಾಗೆ ಇತ್ತು. ನೀನು ಅವರ ಮನೆಯನ್ನು ಸುಟ್ಟು ಹಾಕಬೇಕು ಅಂದುಕೊಂಡ್ರೆ ಅವಳು ನೀನು ಹಾಕಿರೋ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ತಾ ಇದ್ದಾಳೆ ಎಂದು ಭಾರ್ಗವಿಯ ಸಹೋದರ ಹೇಳುತ್ತಾನೆ. ಆ ಮಾತನ್ನು ಕೇಳಿ ಅವನಿಗೆ ತುಂಬ ಕೋಪ ಬರುತ್ತದೆ. ಆದರೂ ಅವರು ಆಡುವಷ್ಟು ಮಾತನ್ನು ಆಡಲಿ ಎಂದು ಸುಮ್ಮನೆ ನಿಂತಿರುತ್ತಾಳೆ. ನಿನ್ನ ಕುಟುಂಬ ಒಡೆಯುವ ಕಾರ್ಯ ಆಗೋದಿಲ್ಲ, ಅದು ಯಶಸ್ವಿ ಆಗಲ್ಲ ಅನ್ನೋ ರೀತಿ ಎನಿಸ್ತಾ ಇದೆ ಎಂದು ಭಾರ್ಗವಿ ಅಣ್ಣ ಹೇಳುತ್ತಾನೆ. ಜೀವನದಲ್ಲಿ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೆಯದು ಅಂತ ಹೇಳೋಕೆ ಬಂದರೆ ಆದರೆ ಅದು ಸಾಧ್ಯ ಆಗಲಿಲ್ಲ ಅಂತಾನೆ. ಯಾಕೆಂದರೆ ಅವನು ಆಡಿದ ಮಾತುಗಳನ್ನು ಸಹಿಸಲಾಗದೆ ಅವಳು ಅವನ ಕೆನ್ನೆಗೆ ಏಟು ಕೊಟ್ಟು ಹೋಗಿರುತ್ತಾಳೆ. ಅವನು ಮುಂದೆ ಯಾವ ಮಾತನ್ನು ಆಡ್ತಾನೆ ಅಂತಾನೂ ಅವಳು ಕಾಯೋದಿಲ್ಲ. ಅದರ ಬದಲು ಅವಳು ಒಂದು ಮಾತನಾಡದೆ ಅಲ್ಲಿಂದ ಹೊರಟು ಹೋಗಿರುತ್ತಾಳೆ. ಇತ್ತ ಆಕಾಶ್ ಅವನ ಗೆಳೆಯರ ಜೊತೆ ಮಾತನಾಡ್ತಾ ಇರುತ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಜೀವನದಲ್ಲಿ ನೀನು ಯಾವತ್ತೂ ನಿನ್ನ ಪ್ರೀತಿನ ಪುಷ್ಪ ಅವರಿಗೆ ಹೇಳಿಲ್ವಾ ಅಂತ ಅವನ ಗೆಳೆಯ ಕೇಳುತ್ತಾನೆ. ಆಗ ಆಕಾಶ್ ಇಲ್ಲ, ನಾನು ಯಾವತ್ತೂ ಹೇಳಿಕೊಂಡಿಲ್ಲ ಎಂದು ಹೇಳುತ್ತಾನೆ. ಹೇಳಿಕೊಳ್ಳಲೇಬೇಕು, ಇಲ್ಲ ಅಂದರೆ ನೀನು ನಿನ್ನ ಹೆಂಡತಿಯನ್ನು ನೋಯಿಸದಂತಾಗುತ್ತದೆ ಎಂದು ಹೇಳುತ್ತಾನೆ. ಈ ಮಾತು ಆಕಾಶ್ಗೆ ಹೌದು ಎನಿಸುತ್ತದೆ. ಅವರ ಕಲ್ಪನೆಯಲ್ಲಿ ಕೂಗಿ ಕೂಗಿ ಹೇಳಿದರೆ, ಅವರ ಕನಸಿನಲ್ಲಿ ನಾನು ಹೇಳಿದ್ದೀರಿ ಆದರೆ ಎದುರಿನಿಂದ ಯಾವತ್ತೂ ಹೇಳಿಲ್ಲ ಎಂದು ಹೇಳಿದ್ದಾನೆ. ಅವರ ಮನಸ್ಸಿನಲ್ಲಿ ನಾನಿದ್ದೀನಿ ಅಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅರ್ಥ ಆಗೋದಿಲ್ವಾ? ನಮ್ಮ ಹೆಂಡತಿಯರನ್ನು ನಾವು ಪ್ರೀತಿಸಬೇಕು, ಅವರನ್ನು ಕಾಯಿಸಬಾರದು. ಅವರು ಸಾವಿರಾರು ಕನಸು ಕಟ್ಟಿಕೊಂಡಿರುತ್ತಾರೆ, ಅದನ್ನು ನಾವು ಗೌರವಿಸಬೇಕು ಎಂದು ಹೇಳುತ್ತಾನೆ. ಹೆಣ್ಣಿನ ಮನಸ್ಸನ್ನು ನೋಯಿಸುವ ಕೆಲಸ ಇದೆ ನೋಡು, ಅದೊಂದು ಪಾಪದ ಕೆಲಸ. ಮನಸ್ಸಲ್ಲಿರೋದನ್ನು ಬಾಯ್ಬಿಟ್ಟು ಹೇಳಬೇಕು. ಇಷ್ಟು ದಿನ ನೀನು ಅವರನ್ನು ನೋಯಿಸಿದ್ದೀಯಾ, ಇನ್ನಾದರೂ ಅವರಿಗೆ ಸತ್ಯ ಹೇಳಿ ಅವರನ್ನು ಸಂತೋಷದಿಂದ ಇರುವಂತೆ ನೋಡಿಕೋ. ಯಾವಾಗಲೂ ನೀನು ಅವರೊಂದಿಗೆ ನಿನ್ನ ಪ್ರೀತಿಯನ್ನು ಹಂಚಿಕೋ ಎಂದು ಹೇಳುತ್ತಾನೆ. 1000 ಸಲ ಕೂಗಿ ಕೂಗಿ ಹೇಳ್ತೀನಿ, ನೀವು ನನ್ನ ಪ್ರಾಣ ಅಂತ ಅವನು ಆಮೇಲೆ ಹೇಳ್ತಾನೆ. ಕೆಲಸವಷ್ಟು ಸಮಯದಲ್ಲಿ ಮನೆಗೆ ಬರುವಾಗ ಮಲ್ಲಿಗೆ ಹೂ ತರಬೇಕು, ಪ್ರೀತಿಯಿಂದ ಮಾತನಾಡಬೇಕು, ಅವರನ್ನು ಕಾಳಜಿ ಮಾಡಬೇಕು, ಆಗ ಅವರಿಗೆ ಸಂತೋಷ ಆಗುತ್ತದೆ ಎಂದು ಅವನು ಹೇಳುತ್ತಾನೆ. ಅಂದ ಹಾಗೆ ನೀನು ಯಾವತ್ತಾದರೂ ನಿನ್ನ ಹುಡುಗಿಗೆ ಮಲ್ಲಿಗೆ ಹೂ ತೆಗೆದುಕೊಂಡು ಹೋಗಿದೆಯಾ ಅಂತ ಪ್ರಶ್ನೆ ಮಾಡುತ್ತಾನೆ. ಆಗ ಅವನು ಇಲ್ಲ ಎಂದು ಹೇಳುತ್ತಾನೆ. ಬೃಂದಾವನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಇದರಲ್ಲಿ ಒಟ್ಟು ಕುಟುಂಬವಾಗಿದೆ. ಒಟ್ಟು ಒಂದು ಮನೆಯಲ್ಲಿ 37 ಜನ ವಾಸ ಮಾಡುತ್ತಿರುತ್ತಾರೆ. ಈ ಕುಟುಂಬಕ್ಕೆ ಹೊಸದಾಗಿ ಸೇರಿಕೊಂಡಿರುವ ಆ ಮನೆ ಮೊಮ್ಮಗ ಆಕಾಶ್ನ ಪತ್ನಿ ಪುಷ್ಪ ಅವಳು ಮನೆಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾಳೆ ಅನ್ನೋದು ಈ ಒಂದು ಮುಖ್ಯ ಕಥೆಯಾಗಿದೆ. ಬೃಂದಾವನ ಸೀರಿಯಲ್. ಪುಷ್ಪಗೆ ಪ್ರೀತಿಯಿಂದ ಹೂ ಮುಡಿಸಿದ ಆಕಾಶ್ ನನಸಾಗ್ತಿದೆ ಕನಸು. ಆಕಾಶ್ ಪುಷ್ಪಗೋಸ್ಕರ ಮಲ್ಲಿಗೆ ಹೂವನ್ನು ತಂದಿರುತ್ತಾನೆ. ಅವನು ಮಲ್ಲಿಗೆ ಹೂ ತನಗೋಸ್ಕರಿಗೆ ತಂದಿಲ್ಲ, ಎಲ್ಲರಿಗೂ ತಂದಿದ್ದಾನೆ ಎಂದು ಪುಷ್ಪ ಅಂದುಕೊಂಡಿರುತ್ತಾಳೆ. ಯಾಕೆಂದರೆ ಎಷ್ಟು ಹೂ ತರಬೇಕು ಅಂದು ಗೊತ್ತಾಗದೆ ತುಂಬ ಹೂ ಬುಟ್ಟಿಯಲ್ಲಿ ತಂದಿರುತ್ತಾನೆ. ಅದು ಮನೆಯವರಿಗೆಲ್ಲ ಕೊಟ್ಟು ಖಾಲಿಯಾಗಿರುತ್ತದೆ. ಪುಷ್ಪ ರೂಮಿಗೆ ಬಂದಾಗ ಅವರೆಲ್ಲ ನಿಮಗೆ ಗೇಲಿ ಮಾಡ್ತಾ ಇದ್ರು ಅಂತ ನೀವು ಬೇಸರ ಮಾಡಿಕೊಳ್ಳಬೇಡಿ, ನನಗೊಬ್ಬಳಿಗೆ ಮಾತ್ರ ಅಲ್ಲ, ನೀವು ಎಲ್ಲರಿಗೂ ಹೂ ತಂದಿದ್ದರಲ್ಲ ಎಂದು ಹೇಳುತ್ತಾಳೆ. ಆದರೆ ನಿಜವಾಗಲೂ ಇವನು ಇವಳಿಗಾಗಿಯೇ ತಂದಿರುತ್ತಾನೆ. ನಂತರ ಒಂದಷ್ಟು ಹೂವನ್ನು ತನ್ನ ಅಂಗಿ ಜೇಬಿನಲ್ಲಿ ಹಾಕಿಕೊಂಡಿರುತ್ತಾನೆ. ಅದನ್ನು ಬಚ್ಚಿಟ್ಟುಕೊಂಡೇ ಇರುತ್ತಾನೆ. ನಂತರ ಹೇಳುತ್ತಾನೆ, ಇಲ್ಲ ಪುಷ್ಪ, ನಿಮಗಾಗಿ ಅಂತ ನಾನು ಒಂದಷ್ಟು ಹೂವನ್ನು ನನ್ನ ಜೇಬಲ್ಲಿ ತಗೊಂಡು ಬಂದೆ, ಅಲ್ಲಿ ಕೊಟ್ಟರೆ ನಾನೇ ನನ್ನ ಕೈಯಾರೆ ನಿಮಗೆ ಕೊಟ್ಟ ಹಾಗೆ ಆಗೋದಿಲ್ಲ ಅಂತ ಆ ರೀತಿ ಮಾಡಿದೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಪುಷ್ಪ ನಿಂತಲೇ ಕಳೆದು ಹೋಗುತ್ತಾಳೆ. ನಂತರ ಆಕಾಶ್ ಇನ್ನೂ ಒಂದು ಮಾತನಾಡುತ್ತಾನೆ. ಅವನಿಗೆ ಅವನ ಗೆಳೆಯ ಹೇಳಿದ ಮಾತು ನೆನಪಾಗುತ್ತದೆ. ಎಲ್ಲ ಹೆಂಡತಿಯರು ಗಂಡನೇ ಆ ಹೂವನ್ನು ಮುಡಿಸಲಿ ಎಂದು ಹೇಳಿದಾಗುತ್ತದೆ. ಆ ಕಾರಣಕ್ಕಾಗಿ ಅವನು ಪುಷ್ಪ ನೀವು ಸ್ವಲ್ಪ ಹಿಂದೆ ತಿರುಗಿ ಎಂದು ಹೇಳುತ್ತಾನೆ. ಆ ಕಾರಣಕ್ಕಾಗಿ ಪುಷ್ಪ ಹಿಂದೆ ತಿರುಗುತ್ತಾಳೆ. ಅವಳು ಹೂ ಮುಡಿಸುತ್ತಾನೆ. ಅವನಿಗೆ ಇಲ್ಲಿಂದ ಖುಷಿಯಾಗುತ್ತದೆ. ಅವಳು ತುಂಬ ಇಷ್ಟಪಟ್ಟು ಆ ಹೂವನ್ನು ಮುಡಿದುಕೊಳ್ಳುತ್ತಾಳೆ. ನನಗೊತ್ತು ಆಕಾಶ್ಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ, ಆದರೆ ನೀವು ನಿಮ್ಮ ಓದಿಗೆ ತೊಂದರೆ ಆಗಬಾರದು ಎಂದು ನನ್ನಿಂದ ದೂರ ಇರ್ತಾ ಇದ್ರಿ, ಇನ್ನೊಂದು ಕೂಡ ನನಗೆ ಗೊತ್ತಿದೆ ಎಂದು ಹೇಳುತ್ತಾಳೆ. ಆಗ ಅವನಿಗೆ ಬೇಸರ ಆಗುತ್ತದೆ. ನಾನು ಇಷ್ಟು ದಿನ ಸಹನ ಕಾರಣದಿಂದ ದೂರ ಇದ್ದರೂ ಇವರು ಅದರ ಬಗ್ಗೆ ಏನು ಅಂದುಕೊಳ್ಳದೆ ಎಷ್ಟು ಹೊಂದಾಣಿಕೆಯಿಂದಿದ್ದಾರಲ್ಲ ಎಂದು ಅವನಿಗೆ ಅನಿಸಿ ತಾನು ಮಾಡಿದ ಕೆಲಸದ ಬಗ್ಗೆ ಬೇಸರ ಆಗುತ್ತದೆ. ಆಕಾಶ್ ಪುಷ್ಪ ನಡುವೆ ಯಾವ ಅಂತರವೂ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಪ್ರೀತಿಯಿಂದ ಗಂಡ ಹೂವನ್ನು ತಂದು ಕೊಟ್ಟರೆ ಅವಳು ನಾಚಿ ನೀರಾಗಿ ನಿಲ್ತಾಳೆ ಅಂತ ಅವರ ಗೆಳೆಯ ಹೇಳಿದ ಮಾತನ್ನು ಆಕಾಶ್ ನೆನಪಾಗುತ್ತಾ ಇರುತ್ತದೆ. ಅವನು ಹೇಳಿರುವುದು ನಿಜ ಅಂತ ಆಕಾಶ್ ಅನಿಸುತ್ತದೆ. ಹಾಗಾಗಿ ಅವನೇ ಹೂ ಮುಡಿಸಿಕೊಳ್ಳುತ್ತಾನೆ. ಬೃಂದಾವನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಯಾಗಿದೆ. ಇದರಲ್ಲಿ ಒಂದು ಕೂಡು ಕುಟುಂಬದ ಕತೆ ಇದೆ. ಒಂದು ಮನೆಯಲ್ಲಿ ಒಟ್ಟು 37 ಜನ ವಾಸ ಮಾಡುತ್ತಾರೆ. ಆ ಕುಟುಂಬಕ್ಕೆ ಹೊಸದಾಗಿ ಸೇರಿಕೊಂಡವಳು ಆ ಮನೆ ಮೊಮ್ಮಗ ಆಕಾಶನ ಪತ್ನಿ ಪುಷ್ಪ ಅವಳು ಮನೆಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾಳೆ ಅನ್ನೋದು ಇದರ ಒಂದು ಮುಖ್ಯ ಕಥೆ. ಬೃಂದಾವನ ಸೀರಿಯಲ್. ಆಕಾಶ್ಗೆ ಪುಷ್ಪ ಮೇಲೆ ಒಲವು. ಗೆಳೆಯ ಆಡಿದ ಮಾತೆ ಸರಿ. ಪುಷ್ಪಳನ್ನು ಪ್ರೀತಿಸಿದಷ್ಟೇ ಸಾಲದು. ಆಕಾಶ್ ಅದನ್ನು ಬಾಯ್ಬಿಟ್ಟು ಹೇಳಬೇಕು ಎಂದು ಅವನ ಗೆಳೆಯ ಹೇಳುತ್ತಾ ಇದ್ದಾನೆ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಆಕಾಶ್ ಆಡಿದ ಮಾತಿನಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಅವನು ಆಡಿದ ಒಂದೊಂದು ಮಾತು ಕೂಡ ಚಪ್ಪಲಿನ ಬಟ್ಟೆಯಲ್ಲಿ ಸುತ್ತುಕೊಂಡು ಚಟಪಟ ಅಂತ ಹೊಡೆದ ಹಾಗೆ ಇತ್ತು. ನೀನು ಅವರ ಮನೆಯನ್ನು ಸುಟ್ಟು ಹಾಕಬೇಕು ಅಂದುಕೊಂಡ್ರೆ ಅವಳು ನೀನು ಹಾಕಿರೋ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ತಾ ಇದ್ದಾಳೆ ಎಂದು ಭಾರ್ಗವಿಯ ಸಹೋದರ ಹೇಳುತ್ತಾನೆ. ಆ ಮಾತನ್ನು ಕೇಳಿ ಅವನಿಗೆ ತುಂಬ ಕೋಪ ಬರುತ್ತದೆ. ಆದರೂ ಅವರು ಆಡುವಷ್ಟು ಮಾತನ್ನು ಆಡಲಿ ಎಂದು ಸುಮ್ಮನೆ ನಿಂತಿರುತ್ತಾಳೆ. ನಿನ್ನ ಕುಟುಂಬ ಒಡೆಯುವ ಕಾರ್ಯ ಆಗೋದಿಲ್ಲ, ಅದು ಯಶಸ್ವಿ ಆಗಲ್ಲ ಅನ್ನೋ ರೀತಿ ಎನಿಸ್ತಾ ಇದೆ ಎಂದು ಭಾರ್ಗವಿ ಅಣ್ಣ ಹೇಳುತ್ತಾನೆ. ಜೀವನದಲ್ಲಿ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೆಯದು ಅಂತ
ಹೇಳೋಕೆ ಬಂದರೆ ಆದರೆ ಅದು ಸಾಧ್ಯ ಆಗಲಿಲ್ಲ ಅಂತಾನೆ. ಯಾಕೆಂದರೆ ಅವನು ಆಡಿದ ಮಾತುಗಳನ್ನು ಸಹಿಸಲಾಗದೆ ಅವಳು ಅವನ ಕೆನ್ನೆಗೆ ಏಟು ಕೊಟ್ಟು ಹೋಗಿರುತ್ತಾಳೆ. ಅವನು ಮುಂದೆ ಯಾವ ಮಾತನ್ನು ಆಡ್ತಾನೆ ಅಂತಾನೂ ಅವಳು ಕಾಯೋದಿಲ್ಲ. ಅದರ ಬದಲು ಅವಳು ಒಂದು ಮಾತನಾಡದೆ ಅಲ್ಲಿಂದ ಹೊರಟು ಹೋಗಿರುತ್ತಾಳೆ. ಇತ್ತ ಆಕಾಶ್ ಅವನ ಗೆಳೆಯರ ಜೊತೆ ಮಾತನಾಡ್ತಾ ಇರುತ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಜೀವನದಲ್ಲಿ ನೀನು ಯಾವತ್ತೂ ನಿನ್ನ ಪ್ರೀತಿನ ಪುಷ್ಪ ಅವರಿಗೆ ಹೇಳಿಲ್ವಾ ಅಂತ ಅವನ ಗೆಳೆಯ ಕೇಳುತ್ತಾನೆ. ಆಗ ಆಕಾಶ್ ಇಲ್ಲ, ನಾನು ಯಾವತ್ತೂ ಹೇಳಿಕೊಂಡಿಲ್ಲ ಎಂದು ಹೇಳುತ್ತಾನೆ. ಹೇಳಿಕೊಳ್ಳಲೇಬೇಕು, ಇಲ್ಲ ಅಂದರೆ ನೀನು ನಿನ್ನ ಹೆಂಡತಿಯನ್ನು ನೋಯಿಸದಂತಾಗುತ್ತದೆ ಎಂದು ಹೇಳುತ್ತಾನೆ. ಈ ಮಾತು ಆಕಾಶ್ಗೆ ಹೌದು ಎನಿಸುತ್ತದೆ. ಅವರ ಕಲ್ಪನೆಯಲ್ಲಿ ಕೂಗಿ ಕೂಗಿ ಹೇಳಿದರೆ, ಅವರ ಕನಸಿನಲ್ಲಿ ನಾನು ಹೇಳಿದ್ದೀರಿ ಆದರೆ ಎದುರಿನಿಂದ ಯಾವತ್ತೂ ಹೇಳಿಲ್ಲ ಎಂದು ಹೇಳಿದ್ದಾನೆ. ಅವರ ಮನಸ್ಸಿನಲ್ಲಿ ನಾನಿದ್ದೀನಿ ಅಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅರ್ಥ ಆಗೋದಿಲ್ವಾ? ನಮ್ಮ ಹೆಂಡತಿಯರನ್ನು ನಾವು ಪ್ರೀತಿಸಬೇಕು, ಅವರನ್ನು ಕಾಯಿಸಬಾರದು. ಅವರು ಸಾವಿರಾರು ಕನಸು ಕಟ್ಟಿಕೊಂಡಿರುತ್ತಾರೆ, ಅದನ್ನು ನಾವು ಗೌರವಿಸಬೇಕು ಎಂದು ಹೇಳುತ್ತಾನೆ. ಹೆಣ್ಣಿನ ಮನಸ್ಸನ್ನು ನೋಯಿಸುವ ಕೆಲಸ ಇದೆ ನೋಡು, ಅದೊಂದು ಪಾಪದ ಕೆಲಸ. ಮನಸ್ಸಲ್ಲಿರೋದನ್ನು ಬಾಯ್ಬಿಟ್ಟು ಹೇಳಬೇಕು. ಇಷ್ಟು ದಿನ ನೀನು ಅವರನ್ನು ನೋಯಿಸಿದ್ದೀಯಾ, ಇನ್ನಾದರೂ ಅವರಿಗೆ ಸತ್ಯ ಹೇಳಿ ಅವರನ್ನು ಸಂತೋಷದಿಂದ ಇರುವಂತೆ ನೋಡಿಕೋ. ಯಾವಾಗಲೂ ನೀನು ಅವರೊಂದಿಗೆ ನಿನ್ನ ಪ್ರೀತಿಯನ್ನು ಹಂಚಿಕೋ ಎಂದು ಹೇಳುತ್ತಾನೆ. 1000 ಸಲ ಕೂಗಿ ಕೂಗಿ ಹೇಳ್ತೀನಿ, ನೀವು ನನ್ನ ಪ್ರಾಣ ಅಂತ ಅವನು ಆಮೇಲೆ ಹೇಳ್ತಾನೆ. ಕೆಲಸವಷ್ಟು ಸಮಯದಲ್ಲಿ ಮನೆಗೆ ಬರುವಾಗ ಮಲ್ಲಿಗೆ ಹೂ ತರಬೇಕು, ಪ್ರೀತಿಯಿಂದ ಮಾತನಾಡಬೇಕು, ಅವರನ್ನು ಕಾಳಜಿ ಮಾಡಬೇಕು, ಆಗ ಅವರಿಗೆ ಸಂತೋಷ ಆಗುತ್ತದೆ ಎಂದು ಅವನು ಹೇಳುತ್ತಾನೆ. ಅಂದ ಹಾಗೆ ನೀನು ಯಾವತ್ತಾದರೂ ನಿನ್ನ ಹುಡುಗಿಗೆ ಮಲ್ಲಿಗೆ ಹೂ ತೆಗೆದುಕೊಂಡು ಹೋಗಿದೆಯಾ ಅಂತ ಪ್ರಶ್ನೆ ಮಾಡುತ್ತಾನೆ. ಆಗ ಅವನು ಇಲ್ಲ ಎಂದು ಹೇಳುತ್ತಾನೆ. ಬೃಂದಾವನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಇದರಲ್ಲಿ ಒಟ್ಟು ಕುಟುಂಬವಾಗಿದೆ. ಒಟ್ಟು ಒಂದು ಮನೆಯಲ್ಲಿ 37 ಜನ ವಾಸ ಮಾಡುತ್ತಿರುತ್ತಾರೆ. ಈ ಕುಟುಂಬಕ್ಕೆ ಹೊಸದಾಗಿ ಸೇರಿಕೊಂಡಿರುವ ಆ ಮನೆ ಮೊಮ್ಮಗ ಆಕಾಶ್ನ ಪತ್ನಿ ಪುಷ್ಪ ಅವಳು ಮನೆಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾಳೆ ಅನ್ನೋದು ಈ ಒಂದು ಮುಖ್ಯ ಕಥೆಯಾಗಿದೆ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.